ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಫಿಲಿಪ್ಪಿ 2ನೇ ಅಧ್ಯಾಯ 15-16 ನಾವು ನೋಡುವುದಾದರೆ, ಇಲ್ಲಿ ದೇವರು ಲೋಕದ ದೇವರ ಜ್ಯೋತಿಗಳಿಗಾಗಿ ಕಾಣಿಸಿಕೊಳ್ಳುವಂಥದ್ದು. ಲೋಕದ ಅಂಧಕಾರ ಅಂತಂದ್ರೇನು? ಈ ಅಂಧಕಾರವೆಂದರೆ ಗುಣಗುಟ್ಟುವಿಕೆಯೋ, ವಿವಾದವೋ, ದೂಷಣಿಕೆಯ ಮನೋಭಾವವೋ ಎನ್ನುವುದರ ಕುರಿತು ನಾವು ನೋಡ್ತೇವೆ. ಅದರ ಜೊತೆಗೆ ದೇವರ ಬೆಳಕೆಂದರೆ ಏನು ಎಂಬುದನ್ನು ನಾವು ಗಮನಿಸ್ತೇವೆ. ದೇವರ ಬೆಳಕು ಬಹಳ ಮುಖ್ಯ ನಮಗೆ. ಅದು ನಮ್ಮನ್ನು ಉನ್ನತಕ್ಕೆ ನಡೆಸ್ತದೆ, ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತದೆ ದೇವರ ಬೆಳಕು. ಫಿಲಿಪ್ಪಿ 2:16 ನೋಡೋದಾದರೆ, ಹೀಗೆ ನಾನು ಕೆಲಸ ಸಾಧಿಸಿದ್ದು, ಪ್ರಯಾಸಪಟ್ಟದ್ದು ವ್ಯರ್ಥವಾಗಲಿಲ್ಲ ಎಂದು ತಿಳಿದು ಕ್ರಿಸ್ತನ ದಿನದಲ್ಲಿ ಸಂತೋಷ ಪಡುವೆನು. ಪ್ರಿಯರೇ, ಇಲ್ಲಿ ಗಮನಿಸಿ, ಕರ್ತನು ನಮ್ಮನ್ನು ಆತನ ಬೆಳಕಿನಲ್ಲಿ ನಡೆಸುವವನಾಗಿದ್ದಾನೆ. ಆತನ ಬೆಳಕು ರಮ್ಯವಾದದ್ದು, ಅಗಮ್ಯವಾದದ್ದು, ಅಗೋಚರವಾದದ್ದು. ಅದು ಬಹಳ ಮುಖ್ಯ. ಒಬ್ಬ ಪುತ್ರ ಸ್ವಾರ್ಥಕ್ಕಾಗಿ ಸಾಯುವುದನ್ನು ಮತ್ತು ಯೇಸು ಕ್ರಿಸ್ತನ ಜಾಡಿನಲ್ಲಿ ನಡೆಯುವುದನ್ನು ಅರಿತಿರುವಂಥದ್ದು ಒಂದು ಜವಾಬ್ದಾರಿ, ಒಂದು ಪ್ರೌಢ ವ್ಯವಸ್ಥೆ ಅನ್ನೋದನ್ನು ನಾವು ನೋಡ್ತೇವೆ. ಲೂಕ ಪತ್ರಿಕೆ 10ನೇ ಅಧ್ಯಾಯ 1 ನೀವು ನೋಡುವುದಾದರೆ, ಇವುಗಳಾದ ಮೇಲೆ ಕರ್ತನು ಬೇರೆ 70 ಮಂದಿಯನ್ನು ಸಹ ನೇಮಿಸಿ ತಾನೇ ಸ್ವತಃ ಹೋಗಬೇಕೆಂದಿದ್ದ ಪ್ರತಿಯೊಂದು ಪಟ್ಟಣಕ್ಕೂ ಸ್ಥಳಕ್ಕೂ ಇಬ್ಬಿಬ್ಬರನ್ನಾಗಿ ತನ್ನ ಮುಂದಾಗಿ ಕಳುಹಿಸಿದನು. ಇಲ್ಲಿ ನೋಡ್ತೇವೆ, ಯೇಸು ತನ್ನ ಶಿಷ್ಯರನ್ನು ಇಸ್ರಾಯೇಲ್ ಬಳಿಗೆ ಕಳಿಸಿದಾಗ 70 ಜನರನ್ನು ನೇಮಿಸಿ ತಾನು ಹೋಗಲಿರುವ ಪ್ರತಿಯೊಂದು ಊರಿಗೆ ಅವರು ತನಗಿಂತ ಮುಂಚಿತವಾಗಿ ಇಬ್ಬಿಬ್ಬರು ಹೋಗುವಂತೆ ಕಳುಹಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅವರು ಯಾವುದೇ ಊರನ್ನು ಪ್ರವೇಶಿಸಿದಾಗ ತಂಗುವುದಕ್ಕಾಗಿ ಒಬ್ಬ ಶಾಂತಿಯುತ ಮನುಷ್ಯನನ್ನು ಹುಡುಕಬೇಕೆಂದು ಆದೇಶಿಸ್ತಾನೆ. ಆತನು ಅವರಿಗೆ, ನೀವು ಒಂದು ಮನೆಯನ್ನು ಪ್ರವೇಶಿಸಿದಾಗ ಈ ಮನೆಯಲ್ಲಿ ಶಾಂತಿ ನೆಲೆಸಲಿ ಎಂಬುದಾಗಿ ಹೇಳಿ. ಆ ಮನೆಯಲ್ಲಿ ಶಾಂತನಾದ ಮನುಷ್ಯನಿದ್ದರೆ ನಿಮ್ಮ ಶಾಂತಿಯು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುತ್ತದೆ. ಅದಲ್ಲದೆ ನೀವು ಶಾಂತ ಮನುಷ್ಯನನ್ನು ಕಂಡುಕೊಂಡರೆ ಅದೇ ಮನೆಯಲ್ಲಿ ಉಳಿದುಕೊಳ್ಳಿರಿ, ಮನೆಯಿಂದ ಮನೆಗೆ ಹೋಗಬೇಡಿರಿ. ಯಾಕೆಂದರೆ ಒಂದು ಊರಿನಲ್ಲಿ ನೀವು ಅಂತಹ ಮತ್ತೊಂದು ಮನೆಯನ್ನು ಕಂಡುಕೊಳ್ಳುವುದು ಕಷ್ಟ. ಇದು ಲೂಕ ಪತ್ರಿಕೆ 10ನೇ ಅಧ್ಯಾಯ 5-6. ಇಲ್ಲಿ ನೋಡಿ, ನೀವು ಯಾವ ಮನೆಯಲ್ಲಿದ್ದೀರೋ, ನೀವು ಯಾವ ಮನೆಯಲ್ಲಿದ್ದೀರೋ ಆ ಮನೆಗೆ ಪ್ರವೇಶಿಸುವಾಗ ಮೊದಲು ನೀವೇನು ಹೇಳಬೇಕು? ಈ ಮನೆಗೆ ಸಮಾಧಾನವಾಗಲಿ. ಪ್ರೇರೆ, ಇದು ಬಹಳ ಮುಖ್ಯ. 2ನೇದು, ಅಲ್ಲಿ ಸಮಾಧಾನದ ಮಗನು ಇದ್ದರೆ ಸಮಾಧಾನವು ಅವರ ಮೇಲೆ ಇರುವುದು, ಇಲ್ಲದಿದ್ದರೆ ಅದು ಹಿಂದಿರುಗುವುದು. ಈ ಸಮಾಧಾನ ಬಹಳ ದೊಡ್ಡದು. ಸಮಾಧಾನ ಇವತ್ತು ಇಲ್ಲದೇ ಇರುವ ಕಾರಣಕ್ಕೆ ಅನೇಕ ಕುಟುಂಬಗಳು ಇವತ್ತು ಸಂಕಷ್ಟಕ್ಕೆ ಸಿಲುಕಿವೆ. ನಾವು ಆ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕರ್ತನು ಸಮಾಧಾನವನ್ನು ಆ ಕುಟುಂಬಗಳಿಗೆ ಕೊಡಲಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ಬೇಡ್ತಾ ಇದ್ದೇನೆ ಸ್ವಾಮಿ, ಪರಿಶುದ್ಧಾತ್ಮನೇ ಬೇಡ್ತಾ ಇದ್ದೇನಪ್ಪ. ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಕುಟುಂಬಗಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ.
ಮಕ್ಕಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಸಭೆಗಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ದೇಶಗಳ ಮೇಲೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸುವೇ, ಸಮಾಧಾನ ಕೊಡು, ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.